ಚನ್ನಬಸವ ಶಿವಯೋಗಿಗಳವರ ಮಠದಲ್ಲಿ ಸುಮಾರು 3-4 ವರ್ಷಗಳಿಂದ ಬೂದಿ ಬಸವೇಶ್ವರ ಡಯಾಗ್ನೋಸ್ಟಿಕ್ಸ್ ಅವರ ವತಿಯಿಂದ ಅಂದರೆ ಡಾಕ್ಟರ್ ಪ್ರದೀಪ್ ಗೌಡರು ಉಚಿತವಾಗಿ ರಕ್ತ ಪರೀಕ್ಷೆಯ ಸೇವಾ ಕಾರ್ಯವನ್ನು ಈ ಮಠದಲ್ಲಿ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಇದರ ಸದುಪಯೋಗವನ್ನು ಸುತ್ತಮುತ್ತಲಿನ ಎಲ್ಲ ಜನರು ಪಡ್ಕೊಳ್ಬೇಕಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ಎಲ್ಲ ರೀತಿಯ ರಕ್ತ ಪರೀಕ್ಷೆಯನ್ನು ಇಲ್ಲಿ ಮಾಡಲಾಗ್ತದೆ. ಅಂದರೆ ಊಟಕ್ಕಿಂತ ಮುಂಚೆ ಬಂದು ರಕ್ತ ಪರೀಕ್ಷೆ ಮಾಡ್ಕೊಂಡು ಹೋಗ್ಬೋದು, ಆನಂತರ ಬಂದು ರಕ್ತ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಕೂಡ ಅವಕಾಶ ಇದೆ. ಮತ್ತು ಯೂರಿನ್ಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಅದಕ್ಕೂ ಕೂಡ ಅವರು ಪರೀಕ್ಷೆ ಮಾಡುವಂಥ ಒಂದು ಕೆಲಸವನ್ನು ಪವಿತ್ರವಾದಂಥ ಕಾರ್ಯದಲ್ಲಿ ಅವರು ತೊಡಗಿಕೊಂಡಿದ್ದಾರೆ. ಅದಕ್ಕೆ ಎಲ್ಲ ಗಂಗಾವತಿಯ ನಗರದ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಭಕ್ತರು ಶ್ರೀಮಠದಲ್ಲಿ ನಡೆಯುವಂಥ ಇಂಥ ಸೇವೆಯಲ್ಲಿ ಪಾಲ್ಗೊಂಡು ಅದು ವಿಶೇಷವಾಗಿ ಉಚಿತವಾಗಿ ಈ ಒಂದು ಸೇವೆಯನ್ನು ಅವರು ಒದಗಿಸ್ತಾ ಇದ್ದಾರೆ. ಅದರ ಸದುಪಯೋಗವನ್ನು ಎಲ್ಲ ಭಕ್ತರು ಪಡ್ಕೊಳ್ಬೇಕಂತ ಹೇಳ್ತೀನಿ. ಅದ್ರ ಜೊತೆಗೆ ಡಾಕ್ಟರ್ ಪ್ರದೀಪ್ ಗೌಡ ಅವರಿಗೆ ನಾನು ಚನ್ನಮಲ್ಲಿಕಾರ್ಜುನ ಟ್ರಸ್ಟ್ ಕಮಿಟಿಯ ವತಿಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ನಾನು ನಿಮ್ಮ ದೇವರಶೆಟ್ಟಿ ಪ್ರದೀಪ್ ಗೌಡರು ಹಿರೇದಂತ, ಶ್ರೀ ಬೂದಿ ಬಸವೇಶ್ವರ ಡಯಾಗ್ನೋಸ್ಟಿಕ್ಸ್. ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಪ್ರತಿಯೊಬ್ಬರಿಗೂ ಕೂಡ ಈ ದೀಪಾವಳಿ ದೀಪದ ಹಬ್ಬ ಆಗಿ, ಬೆಳಕಿನ ಹಬ್ಬ ಆಗಿ, ಆ ದೇವರು ಶಕ್ತಿ ಕೊಡಲಿ, ಆರೋಗ್ಯ ಕೊಡಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ನಾವು ಎಂದಿನಂತೆ ಪ್ರತಿ ಸೋಮವಾರ ಶ್ರೀ ಚನ್ನಬಸವ ಸ್ವಾಮಿ ಮಠದಲ್ಲಿ ಉಚಿತ ರಕ್ತ ಪರೀಕ್ಷೆ ಸೇವೆಗಳನ್ನ ಹಮ್ಮಿಕೊಂಡಿರ್ತೇವೆ. ಎಂದಿನಂತೆ ಪ್ರತಿ ಸೋಮವಾರ 6:30ಯಿಂದ ಬೆಳಿಗ್ಗೆ 11:30ವರೆಗೂ ಖಾಲಿ ಹೊಟ್ಟೆಯಲ್ಲಿ ಶುಗರ್, ಊಟದ ನಂತರ ಶುಗರ್ ಮತ್ತು 2 ಕಿಡ್ನಿ ಪರೀಕ್ಷೆಗಳು, BP ಪರೀಕ್ಷೆಗಳು ಉಚಿತ ಸೇವೆ ನಮ್ಮ ಸಂಸ್ಥೆಯಿಂದ ನಾವು ಮಾಡ್ತಾಯಿದ್ದೀವಿ. ಇದು ಪ್ರತಿ ಸೋಮವಾರದಂತೆ ಜೀವಿತಾವಧಿವರೆಗೂ ನಮ್ಮ ಸಂಸ್ಥೆ ಮತ್ತು ನಾವು ಇರಲ್ಲಿವರೆಗೂ ನಡಿಬೇಕಂತ ನಾವು ತಾತನಲ್ಲಿ ಸಂಕಲ್ಪ ಮಾಡಿದ್ವಿ. ಇದು ಯಾಕೆಂದರೆ ಸಾಕಷ್ಟು ಜನರಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಮೊನ್ನೆ ತಾನೇ ನಮ್ಮ ಸ್ನೇಹಿತ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಹೋಟೆಲ್ ಐತಿ, ನಮ್ಮ ಏಜ್ನವರೇ ಒಂದು 30 ವಯಸ್ಸನ್ನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತ. ಇದೇ ರೀತಿ ಎಲ್ಲರ ಮನೆಯಲ್ಲಿ ಎಲ್ಲರ ಭವಿಷ್ಯ ದೀಪ ಬೆಳಗಬೇಕಂತ ನಾವು ಆಸೆ ಪಡ್ತೀವಿ. ಸಣ್ಣ ವಯಸ್ಸಿನಲ್ಲಿ BP ಶುಗರು, ಲೋ BP ಈ ಥರ ಆಗಿ ರಾತ್ರಿ ನೋಡಿರ್ತೀವಿ, ಬೆಳಕರದ್ರಲ್ಲಿ ಜೀವ ಕಳ್ಕೊಳ್ತಲ್ಲ. ಅದು ಯಾಕೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಮ ಸಂಸ್ಥೆ ಕಡೆಯಿಂದ ನಾವು ಒಂದು ಅಳಿಲು ಸೇವೆ ಆಗಿ ಈ ಶುಗರ್ನು ಮತ್ತು ಕಿಡ್ನಿ ಫೇಲ್ಯೂರು, ಹಾರ್ಟ್ ಅಟ್ಯಾಕ್ ಇವನ್ನೆಲ್ಲ ಒಂದು ತಡೆಗಟ್ಟುವಲ್ಲಿ ನಮ್ಮ ಪ್ರಯತ್ನ ನಡೀತಾ ಇದೆ. ಇದಕ್ಕೆ ಇದೇನೆಂದರೆ ಪ್ರತಿಯೊಬ್ಬರು ಕೂಡ ಅಕ್ಕಪಕ್ಕ ಮನೆ, ತಮ್ಮ ಮನೆ ಎಲ್ಲರೂ ಕೂಡ ಬಂದು ಇಲ್ಲಿ ಮಠದಲ್ಲಿ ಬಂದಾಗ ಒಂದು 6:30 ಬಂದರೆ ಖಾಲಿ ಹೊಟ್ಟೆಯಲ್ಲೇ ಬ್ಲಡ್ ಕೊಡ್ಬೋದು. 8:30 ಒಳಗೆ ಖಾಲಿ ಹೊಟ್ಟೆಯಲ್ಲಿ ಬ್ಲಡ್ ಕೊಟ್ಟು ಟಿಫನ್ ನಂತರ 11:30 ತನಕ ನಾವು ಇಲ್ಲೇ ಕೂತಿರ್ತೀವಿ. ಅದರ ನಂತರ BP ಎಷ್ಟೋ ಜನ ಈಗ ಇದುವರೆಗೆ ನಾವು 1,11,111 ಜನಕ್ಕೆ ಅಂತ ಉಚಿತ ರಕ್ತ ಪರೀಕ್ಷೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮ ಮೋದಿಜಿಯವರು 3ನೇ ಬಾರಿ ಆಯ್ಕೆಯಾಗಿ ಬಂದರೆ ಮಾಡಿದ್ವಿ. ಇದುವರೆಗೆ ನಾವು 1 ಲಕ್ಷ ಅಂದ್ಕೊಂಡಿದ್ವಲ್ಲ, ಇವತ್ತಿನವರೆಗೂ ಒಂದು 1,000 ಜನಸಂಖ್ಯೆ ಕೂಡ ರಕ್ತ ಪರೀಕ್ಷೆ ಮಾಡಿಸಿಲ್ಲ. ಏನಂದರೆ ಇನ್ನೂ 967 ಜನ ಅಷ್ಟೇ ಮಾಡಿಸಿರೋದು. ಈ ಮೋದಿಜಿಯವರು ಗೆದ್ದು ಬಂದು ಹತ್ತತ್ರ 2.5 ವರ್ಷ ಆಯಿತು. ಯಾಕೆಂದರೆ ಜನರಲ್ಲಿ ಉಚಿತ ಪರೀಕ್ಷೆ ಮಾಡ್ತೀವಿ ಅಂದ್ರೂ ಒಂದು ಆಸಕ್ತಿ ಬರ್ತಾ ಇಲ್ಲ. ಈಗ ಏನಂದರೆ ಒಂದು 2 ವೀಲರ್ ಬೈಕ್ ತೊಗೊತೀವಿ, 1 ಲಕ್ಷ ರೂಪಾಯಿ ಗಾಡಿ ತೊಗೊಂಡು 3 ತಿಂಗಳ ಹೊಡಿಲಿ ಬಿಡಲಿ, ಯಾಕೆ ಬೇಕಪ್ಪ ಗಾಡಿ ಇಂಜನ್ ಕೆಟ್ಟೋಗುತ್ತೆ ಅಂತೇಳಿ ನಾವು ಸರ್ವಿಸಿಗೆ ಬಿಡ್ತೀವಿ. ಈಗ ನಮ್ಮ ಹಾರ್ಟು, ಲಿವರ್, ಕಿಡ್ನಿ ಹುಟ್ಟಿದಾಗಿನಿಂದ ನಾವು ಕೆಲಸ ಮಾಡ್ತಾ ಇದ್ದಾವೆ. ಅವೇನಾದರೂ ನಾವು ರೆಸ್ಟ್ ಮಾಡಬೇಕಂತ ಒಂದು ಹಾರ್ಟ್ ಏನಾದರೂ ಯೋಚನೆ ಮಾಡಿದರೆ ಮನುಷ್ಯ ಸತ್ತೇ ಹೋಗ್ತಾನೆ. ಬ್ರೇನ್ ಏನಾದರೂ ಯೋಚನೆ ಮಾಡಿದರೆ ಪಾರ್ಸಿನ ಹೊಡಿತೈತೆ. ಇದರಂಗೆ ನಾವು ಈ ಥರ ಉಚಿತ ರಕ್ತ ಪರೀಕ್ಷೆ ಇದ್ದಾಗ ಇದೇ ರಕ್ತ ಪರೀಕ್ಷೆಗಳು ನಾವು ಹೊರಗಡೆ ಮಾಡಿಸಿದಲ್ಲಿ ಹತ್ತತ್ರ ಒಂದು 300 ರೂಪಾಯಿ ಖರ್ಚು ಬರುತ್ತೆ. ಆ 300 ರೂಪಾಯಿ ಖರ್ಚು ಉಚಿತವಾಗಿ ನಡೀತಾ ಐತೆ. ಅಕ್ಕಪಕ್ಕ ಏಜ್ ಆದವರು, ಚಿಕ್ಕ ವಯಸ್ಸಾಗಿರ್ಬೋದು, ಮಕ್ಕಳಿಂದ ಮುಪ್ಪಿನವರೆಗೂ ಕಾಡ್ತಾ ಇದೆ. ಇದು BP ಲೋ, ಶುಗರ್ ಹೈ ಇವೆಲ್ಲ ಆಹಾರ ಪದ್ಧತಿಗಳು ಕೆಟ್ಟೋಗಿದ್ದಾವೆ. ಆದ ಕಾರಣ ಆದಷ್ಟು ಅನುಕೂಲ ಮಾಡ್ಕೊಂಡು ತಾತನ ಮಠಕ್ಕೆ ಬರೋರು ಇದು ಉಚಿತ ಸೇವೆಯನ್ನು ಸದುಪಯೋಗಪಡಿಸ್ಕೊಂಡು ಎಲ್ಲರೂ ಆರೋಗ್ಯವಾಗಿ ಇರ್ರಿ, ಆರೋಗ್ಯನ ಕಾಯ್ದುಕೊಳ್ರಿ ಅಂತೇಳಿ ಸರ್ವಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ತಿಳಿಸ್ತಾ, ನಮ್ಮ ತಾತನ ಮಠದವರು ನಮಗೆ ಈ ರೀತಿ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಜೀವನ ಪರ್ಯಂತ ನಾವು ಚಿರಋಣಿ ಆಗಿರ್ತೀವಿ. ನಮ್ಮ ಸೇವೆಯನ್ನು ಇಲ್ಲಿ ಬೆಳಕಿಗೆ ತರಬೇಕಾದ್ರೆ ನಮ್ಮ ತಾತನ ಮಠದ ಸರ್ವರು ಕೂಡ ನಮಗೆ ಸಹಕಾರ ಮಾಡಿರ್ತಾರೆ. ಇದಕ್ಕೆ ನಾವು ಚಿರಋಣಿ ಆಗಿರ್ತೀವಿ. ಧನ್ಯವಾದ. ತಾತನ ಮಠದಲ್ಲಿ ಸ್ಟಾರ್ಟ್ ಮಾಡಿ 2.5 ವರ್ಷ ಮೇಲೆ ಆಯಿತು. ಪ್ರತಿ ಸೋಮವಾರದಂತೆ ನಡೆಸ್ತಾ ಬಂದಿದ್ದೀವಿ.
ಇದುವರೆಗೆ 967 ಜನರಲ್ಲೇ ಒಂದು 250 ಜನ ಹೊಸದಾಗಿ ಬಿ ಪಿ ಇರೋಂಥವ್ರು. ಅವರು ಏನಾದರೂ ಬಿಟ್ಟಿದ್ರೆ ಬಿ ಪಿ ನಮಗೆ ನಾರ್ಮಲಾಗಿ ಇಲ್ಲಿ ಚೆಕ್ ಮಾಡಿಸದೇ ಇದ್ದಿದ್ರೆ ಪ್ಯಾರಲೈಸಿಸ್ ಅಥವಾ ಹಾರ್ಟ್ ಅಟ್ಯಾಕ್ ಆಗ್ಬೋದಿತ್ತು. ಆ ಲೆವೆಲಿಗೆ 200, 150, 180 ಈ ರೀತಿ ಇಷ್ಟು ಹೆವಿ ಇದ್ದಂಥವ್ರು ಇಲ್ಲಿ ಬಿ ಪಿ ಐತಂತ ತಿಳ್ಕೊಂಡು ಟ್ರೀಟ್ಮೆಂಟ್ ತಗೊಂಡು ರೆಗ್ಯುಲರಾಗಿ ಟ್ಯಾಬ್ಲೆಟ್ ತಗೊಂಡು ಆರಾಮಾಗಿದ್ದಾರೆ. ಇದೇ ರೀತಿ ಹೊಸದಾಗಿ ಶುಗರ್ ಡಯಾಬಿಟಿಕ್ ಪೇಷಂಟ್ಗಳು ಒಂದು 100ರಿಂದ 150ಗಳು ಹೊಸದಾಗಿ ಸಿಕ್ಕಿದ್ದಾರೆ. ಈಗ ಅವರು ಚೆಕ್ ಮಾಡಿಸ್ದೇ ಇದ್ರೆ ಏನಾಗ್ತಿತ್ತು ಅಂದರೆ ಒಂದೇ ಸರಿ ಸೀರಿಯಸ್ ಆಗಿ ಅಡ್ಮಿಟ್ ಆದಾಗ ಮಾತ್ರ ತೊಂದರೆ ಗೊತ್ತಾಗ್ತಿತ್ತು. ಇಲ್ಲಿ ಬಂದು ಚೆಕ್ ಮಾಡಿಸಿದಾಗ ತಿಳ್ಕೊಂಡು ಉಚಿತ ರಕ್ತ ಬಳಸ್ಕೊಂಡು ಸದುಪಯೋಗಪಡಿಸ್ಕೊಂಡು ಈ ರೀತಿ ಗೊತ್ತುಪಡಿಸ್ಕೊಂಡು ಟ್ರೀಟ್ಮೆಂಟ್ ತಗೊತಾ ಇದ್ದಾರೆ. ಇದೇ ರೀತಿ ಎಷ್ಟೋ ಜನರಿಗೆ ಶುಗರ್ ಬಿ ಪಿ ಇರೋದು ಗೊತ್ತಿಲ್ಲ. ಅಟ್ಲೀಸ್ಟ್ ಗೊತ್ತು ಮಾಡ್ಕೊಳಕ್ಕಾಗಿ ದುಡ್ಡು ಖರ್ಚು ಮಾಡಿ ತೋರಿಸ್ಕೊಳ್ಳೋದು ಬೇಕಾಗಿಲ್ಲ. ಇಲ್ಲಿ ಉಚಿತವಾಗಿ ಸೇವೆ ಇರ್ತೈತೆ. ಬಂದು ತಾವು ತಮ್ಮ ಮನೆ ಅಕ್ಕಪಕ್ಕ ಹಿರಿಯರು ಯಾರೇ ಆಗಿರ್ಬೋದು 15 ವರ್ಷದ ಮೇಲ್ಪಟ್ಟಿದ್ದವ್ರು ಬಂದು ಶುಗರ್ ಬಿ ಪಿ ಆಗಲೂ ಕಿಡ್ನಿ ಪರೀಕ್ಷೆ ಎಲ್ಲ ಥರ ಮಾಡಿಸ್ಕೊಂಡು ಹೋಗ್ಬೋದು ಅನ್ನೋದು ನಮ್ಮ ಸೇವೆ ಆಗಿರ್ತೈತೆ. ಸದುಪಯೋಗ ಪಡಿಸಿ. ಸರ್, ಈ ಸೇವೆ ಪ್ರಾರಂಭ ಮಾಡಲಿಕ್ಕೆ ಉದ್ದೇಶ ಏನು ಸರ್? ನಮ್ಮ ಉದ್ದೇಶ ಒಂದು ಎಲ್ಲರದು ಒಂದೊಂದು ಸಂಕಲ್ಪ ಅರಿಕೆ ಅಂತ ಇರ್ತೈತೆ. ನಮಗೆ ಈ ರೀತಿ ಒಳ್ಳೇದು ಮಾಡಿದ್ರೆ ನಾನು ಕಾಯಿ ಹೊಡಿಸ್ತೀನಿ, 100 ತೆಂಗಿನಕಾಯಿ ಹೊಡಿಸ್ತೀನಿ, ಆ ಥರ ಇರ್ತೈತೆ. ನಂದು ಆ ಥರ ಇದ್ದಿಲ್ಲ. ನಮ್ಮ ಮೋದಿಜಿಯವರು ನಮ್ಮ ದೇಶದ ಕವಚ ಅಂತ ನನ್ನ ಮೊದಲಿಂದ ಭಾವನೆ. ಆ ಕವಚ ಗಟ್ಟಿಯಾಗಿರಲಿ ಅಂಥೇಳಿ ನಮ್ಮದು ಬೇಡಿಕೆ ಈ ರೀತಿ ಇತ್ತು. ನನ್ನ ಸಂಕಲ್ಪ 1,11,111 ಜನಕ್ಕೆ ನಾವು ಉಚಿತ ರಕ್ತ ಪರೀಕ್ಷೆ, ಒಬ್ಬರಿಗೆ 300 ರೂಪಾಯಿ ಖರ್ಚು ಬರುತ್ತೆ. ಅಂಥದ್ದು 1,11,111 ಜನಕ್ಕೆ ಮಾಡಬೇಕಂತ ನನ್ನ ಸಂಕಲ್ಪ ನಾನು ಮಾಡ್ಕೊಂಡಿದ್ದೆ. ಅದರಿಂದ ಏನು ಸಂಕಲ್ಪ ಯಾವುದೇ ಆಗಿರ್ಬೋದು, 100 ಕಾಯಿ ಹೊಡೆದ್ರೆ ಅದು ಕೊಬ್ಬರಿ ಚಟ್ನಿ ಒಂದಿಂದ ತಿನ್ಬೋದು ಅಷ್ಟೇ. ಈಗ ಸಂಕಲ್ಪ ಏನಂದರೆ ಎಷ್ಟೋ ಜನಕ್ಕೆ ಶುಗರ್ ಬಿ ಪಿ ಇರೋದು ಗೊತ್ತುಪಡಿಸಿದ್ರೆ ಅವ್ರ ಜೀವನ, ಅವ್ರ ಮನೆತನ, ಅವ್ರ ಫ್ಯಾಮಿಲಿ ಉಳಿತಾವೆ. ಅದರಿಂದ ಅವರು ಈಗ ಯಾರ್ಯಾರ ಮನೆ ಅವ್ರವ್ರ ಮನೆಗೆ ಅವ್ರವ್ರ ಪಿಲ್ಲರ್ ಆಗಿರ್ತಾರೆ. ಈಗ ನಮ್ಮ ಮನೆ ನಾವು ಪಿಲ್ಲರ್ ಇದ್ದೀವಿ, ನಾವು ಆರೋಗ್ಯವಾಗಿದ್ದು ಅಂದರೆ ನಮ್ಮ ಮನೆ ಆರೋಗ್ಯವಾಗಿರ್ತೈತೆ. ಇದೇ ಈ ಉದ್ದೇಶದಿಂದ ನಾವು ಈ ಸಂಕಲ್ಪ ಹೂಡಿಕೆ ಮಾಡಿದ್ವಿ. ಅದೇ ರೀತಿಯಾಗಿ ನಮ್ಮ ಚನ್ನಬಸವ ನಮ್ಮ ಆರಾಧ್ಯ ದೇವ ಅಯ್ಯಪ್ಪ ಸ್ವಾಮಿ, ನಮ್ಮ ಮನೆ ದೇವರಾದಂಥ ಶ್ರೀ ಬೂದಿ ಬಸವೇಶ್ವರ ಕೂಡ ನಮ್ಮ ಮೋದಿಜಿಯವರು ಆಯ್ಕೆ ಆಗಿ ಬರೋಕ್ಕೆ ನಮ್ಮ ಆಶೀರ್ವಾದ ಆಯಿತು. ನಮಗೆ ಆ ಸಂತೋಷದಿಂದ ಈ ರೀತಿ ನಾವು. ಸರ್, ನಮ್ಮ ಭಾಗದಲ್ಲಿ ಅಚ್ಚುಕಟ್ಟು ಪ್ರದೇಶ ಇದೆ, ಭತ್ತದ ನಾಡಿದೆ. ಈ ಭಾಗದಲ್ಲಿ ಏನೇನು ಜನರು ಮುನ್ನೆಚ್ಚರಿಕೆ ತಗೋಬೋದು? ಈಗ ನಮ್ಮ ಸರ್ವೆ ಪ್ರಕಾರ ತುಂಗಭದ್ರಾ ನದಿ ಅಂತಲ್ಲ, ಯಾವುದೇ ನದಿ ದಡದ 50 ಕಿಲೋಮೀಟ್ರ್ ಆಜುಬಾಜು ಭತ್ತದ ನೀರಾವರಿ ಇರೋದ್ರಿಂದ ಭತ್ತ ಬೆಳೀತಾ ಇದ್ದಾರೆ. ಎಲ್ಲೆಲ್ಲಿ ಭತ್ತ ಬೆಳೀತಾ ಇದ್ದಾರೆ ಅಲ್ಲಿ ಮಾತ್ರ 35ರಷ್ಟು 100ಕ್ಕೆ 35 ಜನದಷ್ಟು ಶುಗರ್ ಹೆಚ್ಚಿಗೆ ಆಗ್ತಾಯಿದೆ. ಯಾಕೆಂದರೆ ಎಲ್ಲಿ ಭತ್ತದ ಬೆಳೆ ಜಾಸ್ತಿ ಇರ್ತೈತೆ ಆ ಕಡೆ ಸೈಡ್ ಏನಾಗೈತೆ ಎಗ್ ರೈಸ್ ಬಂಡಿಗಳು, ಆಮೇಲೆ ಅನ್ನ ಉಣೋದು ಜಾಸ್ತಿ ಆಗಿದ್ದಾರೆ. ಮನ್ಯಾಗ ಈಗಿನ ಸ್ವಸ್ಥರು ಯಾರು ರೊಟ್ಟಿ ಮಾಡೋಕ್ಕೆ ಬರೋಲ್ಲ, ಚಪಾತಿ ಮಾಡೋಕ್ಕೆ ಬರೋಲ್ಲ, ಕಡಿಮೆ. ಈಗ ಆ ರೀತಿ ಬರೀ ಅನ್ನಕ್ಕೆ ಡಿಪೆಂಡ್ ಆಗಿ ಈಗ ಒಂದು 40 ಚೀಲ ಅಕ್ಕಿ ನೆಲ್ಲ ಬೆಳಿಬೇಕಾದ್ರೆ 20 ಚೀಲ ಸತು ಹೊಡಿಬೇಕು. ಆ ಸತು ತಿಂದಂಗೆ ಇಂಡೈರೆಕ್ಟಾಗಿ ನಾವು ಅದನ್ನು ತಿಂದು ಈಗ ಇನ್ಫರ್ಟಿಲಿಟಿ ಅಂದರೆ ಮಕ್ಕಳು ಬಂಜೆತನ ಸೃಷ್ಟಿಯಾಗೈತೆ, ಕ್ಯಾನ್ಸರ್ ಬರ್ತಾ ಇದ್ದಾವೆ, ಹಾರ್ಟ್ ಫೇಲ್ಯೂರು. ಅವಾಗ 100 ವರ್ಷ ಯಾರು ಬದುಕ್ತಿದ್ದಿಲ್ಲ, 80 ವರ್ಷ ಇದ್ದಂಥವ್ರು ಈ 60, 55, 45, 35ಕ್ಕೆ ಹೋಗ್ತಾ ಇದ್ದಾರೆ. ಅದು ಕಾರಣ ಬೇರೆನಿಲ್ಲರಿ. ಈ ಡೆತ್ ಸಂಖ್ಯೆ ಬಂದು ನಮ್ಮ ಸರ್ವೆ ಪ್ರಕಾರ ನದಿ ದಂಡೆ 50 ಕಿಲೋಮೀಟ್ರ್ ಆಜುಬಾಜು ಇದ್ದಂಥವ್ರಿಗೆ ಭಾಳ ಇದೆ. ನೀವು ಗಿಣಿಗೆರೆ ಕೊಪ್ಪಳ ದಾಟ್ರಿ, ಅಲ್ಲಿ ಶುಗರ್ ಪ್ರಮಾಣ ಒಂದು 10% ಔಟ್ ಆಫ್ 100 ಒಂದು 100ರಲ್ಲಿ 10 ಜನಕ್ಕೆ ಮಾತ್ರ ಇರ್ತೈತೆ. ಇಲ್ಲಿ ನಾವು ಡಿಪೆಂಡೆನ್ಸಿ ನೀರಾವರಿ ಜನ ನಾವು ಜಾಸ್ತಿ ಅನ್ನ ಬಳಕೆ ಮಾಡೋದ್ರಿಂದ ಭಾಳ ತೊಂದರೆ ಆಗ್ತೈತೆ. ದಯಮಾಡಿ ಅಕ್ಕಿ ಗೋಧಿ ಅಂಶನ ಬಿಡ್ರಿ, ಸ್ವಲ್ಪ ಹಳೆ ಪದ್ಧತಿ ಆಹಾರನ ಫಾಲೋ ಮಾಡಿರಿ. ಹಳೆ ಪದ್ಧತಿ ಜೋಳ, ಸಿರಿಧಾನ್ಯ, ರಾಗಿ, ಈ ಥರ ಸಂಗಟಿ ಅನ್ನ, ಬಿಳಿ ಅನ್ನ ಬಂದು ಸಂಗಟಿ ಅನ್ನ ಊಟ ಮಾಡಿರಿ, ಸಜ್ಜಿ ನವಣೆ ಊಟ ಮಾಡಿರಿ. ಆಗಿನ ಕಾಲದಲ್ಲಿ ಯಾರನ್ನ ಗೆಸ್ಟ್ ಬಂದಾಗಷ್ಟೇ ಅನ್ನ ಮಾಡ್ತಿದ್ರು ನಮ್ಮ ಪ್ರಕಾರ, ನಮ್ಗೆ ಗೊತ್ತಿರೋ ಪ್ರಕಾರ. ಈಗೆಲ್ಲ ದಿನ ಅನ್ನ ಮಾಡ್ತಾರೆ, ಯಾವಾಗೋ ಒಂದು ಸರಿ ರೊಟ್ಟಿ ಈ ಥರ ಮಾಡ್ತಿದ್ದಾರೆ. ಈ ಪದ್ಧತಿನ ಚೇಂಜ್ ಮಾಡ್ಕೊಂಡ್ರೆ ಮಾತ್ರ ನಮ್ಮ ಜೀವನನ ಚೆನ್ನಾಗಿ ಇಟ್ಕೋಬೋದು. ನಾವು, ನಮ್ಮ ಮನೆ, ನಮ್ಮ ಫ್ಯಾಮಿಲಿ. ಅಡುಗೆ ಮನೆಯಲ್ಲಿ ನಾವು ಏನಂದರೆ ಹೆಣ್ಮಕ್ಳಿಗೆ ನಾವು ಕೇಳ್ಕೊಳ್ಳೋದೇನೆಂದರೆ, ಮಹಿಳೆಯರಿಗೆ ತಾವು ತಮ್ಮ ಮನೆ ಗಟ್ಟಿಯಾಗಿರ್ಬೇಕಂದ್ರೆ ತಮ್ಮ ಅಡುಗೆ ಮನೆ ಗಟ್ಟಿಯಾಗಿರಲಿ. ಗಟ್ಟಿಯಾದಂಥ ಆಹಾರನ ಸೇವನೆ ಮಾಡೋಕ್ಕೆ ಮನೇಲಿ ಅನುಕೂಲ ಮಾಡ್ಕೇರಿ. ಅನ್ನ ಆದಷ್ಟು ಅಕ್ಕಿ ಗೋಧಿ ಅಂಶನ ಬಿಡ್ರಿ. ಹೈಬ್ರಿಡ್ ಆಹಾರ ಪದ್ಧತಿ, ಬೇಕ್ರಿ ಐಟಮ್ಸು, ಹೊರಗಡೆ ರೆಸ್ಟೋರೆಂಟ್ ಫುಡ್ಸ್ನ ಇವೆಲ್ಲ ಸ್ಟಾಪ್ ಮಾಡಿರಿ. ಏನೇ ತಿನ್ಬೇಕನ್ಸಿದ್ರು ನಮ್ಮ ಹಳೆಯ ಆಹಾರ ಪದ್ಧತಿಗಳಿಗೆ ಬೇಕಾದಷ್ಟು ರುಚಿಕರ ಆಹಾರ ಪದ್ಧತಿ ಇದಾವೆ. ಹಿರಿಯರಿಗೆ ಗೌರವ ಕೊಡ್ರಿ, ಅವ್ರ ಕಡೆಯಿಂದ ಕಲ್ಕರಿ. ಹಳೆ ಆಹಾರ ಪದ್ಧತಿಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ, ಆರೋಗ್ಯವಾಗಿ ಇರೋಣ.
ಈಗಿನ ಜನ ಹಳೆ ಜನ ಗಟ್ಟಿಯಾಗದಾರ, ನಾವು ಗಟ್ಟಿಯಾಗಿಲ್ಲ. ಕಾರಣ ಏನಂದರೆ ಅದೇ ಆಹಾರ ಪದ್ಧತಿ. ಇದನ್ನು ದಯಮಾಡಿ ನಾವು ಫಾಲೋ ಮಾಡ್ಕೊಂಡು ಹೋಗ್ರಿ ಅಂತ ಕೇಳ್ತೀನಿ. ಪ್ರಸನ್ನ. ಶ್ರೀಮಠದಲ್ಲಿ ಪ್ರತಿ ವರ್ಷ ಪ್ರತಿ ಸೋಮವಾರ ದಿನ ಅನೇಕ ವರ್ಷಗಳಿಂದ ಶ್ರೀಮಠದಲ್ಲಿ ಪ್ರತಿ ಸೋಮವಾರ ದಿನ ಬೂದಿ ಬಸವೇಶ್ವರ ಡಯಾಗ್ನೋಸ್ಟಿಕ್ ವರಸಿದ್ಧಿ ಆಸ್ಪತ್ರೆ ಹಿಂಭಾಗದಲ್ಲಿ ಇರ್ತಕ್ಕಂಥ ಈ ಶ್ರೀ ಬೂದಿ ಬಸವೇಶ್ವರ ಡಯಾಗ್ನೋಸ್ಟಿಕ್ ಇವರ ವತಿಯಿಂದ ಶ್ರೀಮಠದಲ್ಲಿ ಉಚಿತ ಪರೀಕ್ಷೆಗಳನ್ನು, ಅದು BP ಇರ್ಬೋದು, ಸಕ್ಕರೆ ಕಾಯಿಲೆ ಇರ್ಬೋದು, ಮುಂತಾದ ಕಿಡ್ನಿ ಪರೀಕ್ಷೆಗಳಿರ್ಬೋದು, ಮುಂತಾದ ಈ ಪರೀಕ್ಷೆಗಳನ್ನು ಉಚಿತವಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಹಾಗಾಗಿ ಈ ಕಿಷ್ಕಿಂಧ ನಾಡಂಥ ನಮ್ಮ ಗಂಗಾವತಿಯ ಸುತ್ತಮುತ್ತಲಿನ ಹಳ್ಳಿಯ ಅವರಾಗಲಿ ನಗರದಲ್ಲಿ ಇರುವವರಾಗಲಿ ಪ್ರತಿಯೊಬ್ಬ ಪ್ರಜೆಗಳು ಈ ಉಚಿತ ಸೇವೆಯ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಹಾಗಾಗಿ ಈ ಒಂದು ಡಯಾಗ್ನೋಸ್ಟಿಕ್ ಇವರ ಒಂದು ವ್ಯವಸ್ಥಾಪಕರು ಆದಂಥ ದೇವರ ಶೆಟ್ಟಿ ಪ್ರದೀಪ್ ಗೌಡರ್ ಅವರು ಈ ಬಗ್ಗೆ 4 ಮಾತುಗಳನ್ನು ಹೇಳಬೇಕಂತ ಹೇಳಿ ವಿನಂತಿಸ್ತಾ ಇದ್ದಾರೆ.